ಅನ್ನದಾತರ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಪ್ರೊಫೆಸರ್ MD ನಂಜುಂಡಸ್ವಾಮಿರವರು ಕಂಡಂತ ಕನಸುಗಳು ನನಸಾಗಲಿ ನನಸಾಗಲಿ. ರೈತ ಚೇತನ ಪ್ರೊಫೆಸರ್ MD ನಂಜುಂಡಸ್ವಾಮಿರವರಿಗೆ ಜಯವಾಗಲಿ ಜಯವಾಗಲಿ. ಪಿತಾಮಹ ಪ್ರೊಫೆಸರ್ MD ನಂಜುಂಡಸ್ವಾಮಿರವರಿಗೆ ಜಯವಾಗಲಿ ಜಯವಾಗಲಿ. ರೈತ ನಾಯಕ ಪ್ರೊಫೆಸರ್ ಸ್ವಾಮಿರವರು ಕಂಡಂತ ಕನಸುಗಳು ನನಸಾಗಲಿ ನನಸಾಗಲಿ. ಪ್ರೊಫೆಸರ್ MD ನಂಜುಂಡಸ್ವಾಮಿರವರಿಗೆ ಜಯವಾಗಲಿ ಜಯವಾಗಲಿ. ಆತ್ಮಹತ್ಯೆ ಬೇಡ, ನಿಮ್ಮೊಂದಿಗೆ ನಾವಿದ್ದೇವೆ, ಹಸಿರು ಸಾಲಿನ ಸೈನಿಕರು ಅಂತ ಹೇಳಿದೀವಿ ನಾವು. ಇದನ್ನ ಈ ಮಲ್ಲಳ್ಳಿ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇರೋಂಥ ಸ್ಪಷ್ಟ ಸಂದೇಶ ಇದು. ಇದನ್ನ ನಮ್ಮ ಮಾಧ್ಯಮದ ಗೆಳೆಯರು ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೆಯೋದ್ರಿಂದ ನೂರಾರು ಗ್ರಾಮೀಣ ಜೀವಗಳನ್ನ ಬದುಕಿಸ್ದಂಗಾಯ್ತದೆ. ಯಾವುದೇ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳಿದ್ರೆ ಮತ್ತೆ ಹಳ್ಳಿಗಳಲ್ಲಿ ಹೆಚ್ಚಿಗೆ ಬಡ್ಡಿ ವಸೂಲಿ ಮಾಡ್ತಾ ಇರೋಂಥವ್ರು ಇದ್ರೆ ಮತ್ತೆ ತರಕಾರಿ ವ್ಯಾಪಾರ ಮಾಡೋ ಅಂಥ ಮಹಿಳೆಯರಿಗೆ ಬೆಳಿಗ್ಗೆ 900 ಕೊಟ್ಬಿಟ್ಟು ರಾತ್ರಿ 1000 ರೂಪಾಯಿ ವಸೂಲಿ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಜೊತೆ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕಿರುಕುಳಿಗೆ ಯಾವುದೇ ಜೀವಗಳು ಬಲಿಯಾಗಬೇಕಾಗಿಲ್ಲ. ಮತ್ತೆ ನಮ್ಮ ನಂಜನಗೂಡಿನಲ್ಲಿ ಸನ್ಮಾನ್ಯ ದರ್ಶನ್ ಧ್ರುವನಾರಾಯಣ ಅವರ ಎದುರುಗಡೆ ಒಂದು ಪ್ರತಿಭಟನೆ ಆಯಿತು. ನಮ್ಮ ಏನು ಮಲ್ಕುಂಡಿ ಮತ್ತೆ ಇನ್ನೊಂದು ಉರ ಭಾಗದಲ್ಲಿ ಅಂಬ್ರೆ ಭಾಗದಲ್ಲಿ 2 ಆತ್ಮಹತ್ಯೆಗಳಾಗಿದ್ದು, ಆತ್ಮಹತ್ಯೆ ಮಾಡ್ಕೊಂಡಂತ ರೈತ ಕುಟುಂಬಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಶಾಸಕರು ಮಾತನಾಡಿ 5 ಲಕ್ಷ ರೂಪಾಯಿನ ಸ್ಥಳದಲ್ಲಿ ಪರಿಹಾರ ಘೋಷಣೆ ಮಾಡಿದ್ರು. ಆ ಹೋರಾಟ ಕೂಡ ಇಲ್ಲಿ ನಂಜನಗೂಡು ನೆಲದಿಂದನೇ ಆಯಿತು ಅನ್ನೋದನ್ನು ಕೂಡ ದಯವಿಟ್ಟು ಮಾಧ್ಯಮದವ್ರು ಬರೀಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತೆ ಇಂಥ ವಿಚಾರಗಳಲ್ಲಿ ಸಾಕಷ್ಟು ನಂಜನಗೂಡು ಮೊದಲಾಗಿದೆ. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದಾಗ ಅದರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ದು ನಂಜನಗೂಡನೇ, ಇಡೀ ದೇಶಕ್ಕೆ ಅದು ಮಾದರಿ ಆಯಿತು. ಮತ್ತು ನಮ್ಮ ಕಳ್ಳಿಪುರ ಮಾದೇಸ್ವಾಮಿ ಮಾತಾಡಿದ್ರು, ಚಿರತೆ ಅವಳಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಾಗ ನರಸೀಪುರ ತಾಲೂಕಿನಲ್ಲಿ ನಮ್ಮದೇ ಸಂಘಟನೆ ಪ್ರತಿಭಟನೆ ಮಾಡ್ದು, ಅಲ್ಲೂ ಕೂಡ 5 ಲಕ್ಷದಿಂದ 15 ಲಕ್ಷಕ್ಕೆ ಪ್ರಾಣ ಹಾನಿಗೆ ಪರಿಹಾರ ಘೋಷಣೆ ಆಯಿತು. ಇಂಥ ಹೋರಾಟವನ್ನ ಹೇಳಲಿಲ್ಲ ಅಷ್ಟೇ,